ವರ್ಷ ಆಯಿತು. ಈ ವರ್ಷವೂ ಜೂನ್ 28, 29, 30 ಜೂನ್ 28, 29, 30 3 ದಿವಸ ಕಾಲ ಕಾರ್ಯಕ್ರಮ ಆಗ್ತದೆ. ಆ ಕಾರ್ಯಕ್ರಮದಲ್ಲಿ ಸಂಸ್ಕೃತ ಕಾರ್ಯಕ್ರಮಗಳು, ಎತ್ತು ಬಲವಾದಂಥ ಕಲ್ಲಿರುವಂಥ ಬಲವಾದ ಎತ್ತುಗಳ ಸ್ಪರ್ಧೆ, ಕುಸ್ತಿ ಸ್ಪರ್ಧೆ, ಕಲ್ಲು ಗುಂಡೆತ್ತುವಂಥ ಸ್ಪರ್ಧೆ ಇವೆಲ್ಲವೂ ವೈದ್ಯವಾದಂಥ ಕಾರ್ಯಕ್ರಮಗಳನ್ನು ಮುನ್ನೂರು ಕಾಪ್ ಸಮಾಜ 26 ವರ್ಷದಿಂದ ಮಾಡ್ತಾ ಬಂದಿದೆ. ಆ ಕಾರಣದಿಂದ ಈ ವರ್ಷವೂ ಅದ್ಭುತವಾದಂಥ ಕಾರ್ಯಕ್ರಮವಿರ್ತದೆ. 28ನೇ ತಾರೀಕಿನ 1.5 ಟನ್ ಭಾರ ಎಳೆಯುವಂಥ ಸ್ಪರ್ಧೆ ಕರ್ನಾಟಕ ಎತ್ತುಗಳ ಪರವಾಗಿ. ಸಾಯಂಕಾಲ ಸಂಸ್ಕೃತ ಕಾರ್ಯಕ್ರಮ ಮಾರುತಿ ನಗರದಲ್ಲಿ 6 ಗಂಟೆಗೆ ಸಂಸ್ಕೃತ ಕಾರ್ಯಕ್ರಮ ಮಾರುತಿ ಬಡಾವಣೆಯಲ್ಲಿ. ತಾರೀಕು ದಿನ 2 ಟನ್ ಎಳೆಯುವಂಥ ಭಾರ ಎಳೆಯುವಂಥ ಸ್ಪರ್ಧೆ ಕರ್ನಾಟಕ ಆಂಧ್ರ ಪ್ರದೇಶ ಎತ್ತುಗಳ ಸಲುವಾಗಿ. ಸಾಯಂಕಾಲ ಬೃಹತ್ವಾದಂಥ ಮೆರವಣಿಗೆ ಇರ್ತದೆ. ಮಾತಾ ಮಹಾಲಕ್ಷ್ಮೀ ದೇವಿಯ ಭವ್ಯವಾದಂಥ ಮೆರವಣಿಗೆ. ಆ ಮೆರವಣಿಗೆಯಲ್ಲಿ ತಮಿಳುನಾಡಿನಿಂದ ಬಂದಂಥ ಕಲಾತಂಡಗಳು, ಕೇರಳದಿಂದ ಬಂದಂಥ ಕಲಾತಂಡಗಳು, ಆಂಧ್ರ ಪ್ರದೇಶದಿಂದ ಬರುವಂಥ ಕಲಾತಂಡಗಳು, ಕರ್ನಾಟಕದಿಂದ ಬಂದಂಥ ಕಲಾತಂಡಗಳು 40 ಕಲಾತಂಡಗಳ ಮೆರವಣಿಗೆ ಆಗ್ತದೆ. ಇಂಥ ದೊಡ್ಡವಾದಂಥ ಮೆರವಣಿಗೆ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಆಗುವುದಿಲ್ಲ. ಅದು ಮೈಸೂರು ದಸರಾದಲ್ಲಿ ಬಿಟ್ಟರೆ ಎಲ್ಲಿಂದ ಅಂಥ ಭವ್ಯವಾದಂಥ ಮೆರವಣಿಗೆ ಗೆರುವುದಿಲ್ಲ. ಅಂಥ ಭವ್ಯವಾದಂಥ ಮೆರವಣಿಗೆನ ರಾಯಚೂರು ಜನ ಬರಬೇಕು, ನೋಡಬೇಕು ಅನ್ನೋ ಆಶೆಯಿಂದ 300 ಕಾಪ್ ಸಮಾಜ ಪ್ರತಿ ವರ್ಷವೂ 50 ಲಕ್ಷ ರೂಪಾಯಿ ಖರ್ಚು ಮಾಡ್ತೇವೆ. ಇದೇ ಕಾರ್ಯಕ್ರಮ ಸಲುವಾಗಿ 50 ಲಕ್ಷ. ಇಂಥ ಕೆಲಸವನ್ನು ಯಾವ ಸಮಾಜನೂ ಮಾಡೋದಿಲ್ಲ, ಸರ್ಕಾರದ್ದು ಮಾಡೋದಿಲ್ಲ. ಅಂಥ ಭವ್ಯವಾದಂಥ ಕಾರ್ಯಕ್ರಮನ 300 ಕಾಪ್ ಸಮಾಜ 3 ದಿವಸ ಸತತವಾಗಿ ಕಾರ್ಯಕ್ರಮ ಮಾಡ್ತದೆ. 3ನೇ ದಿವಸ 2 ಟನ್ ಭಾರ ಎಳೆಯುವಂಥ ಸ್ಪರ್ಧೆ. ಅದು ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ 3 ರಾಜ್ಯದ ಎತ್ತುಗಳ ಸ್ಪರ್ಧೆ ಭಾಗವಹಿಸುತ್ತವೆ. ಆ ಒಂದು ಸ್ಪರ್ಧೆ ಭಾಗವಹಿಸುವಂಥ ಎತ್ತುಗಳಿಗೆ 5 ಲಕ್ಷ ರೂಪಾಯಿ ಬಹುಮಾನ ಕೊಡುವಂಥ ವ್ಯವಸ್ಥೆ 300 ಕಾಪ್ ಸಮಾಜ ಮಾಡ್ತದೆ. ಕಲ್ಲು ಗುಂಡೆ ಎತ್ತುವಂಥ ಸ್ಪರ್ಧೆ, ಉಸಿರು ಚೀಲ ಎತ್ತುವಂಥ ಸ್ಪರ್ಧೆ ಅವರಿಗೆ 75,000 ಬಹುಮಾನ ಕೊಡುವಂಥ ವ್ಯವಸ್ಥೆ ಆಗ್ತದೆ. ಅದೇ 5 ಗಂಟೆಗೆ ಗಂಜ ಮೈದಾನದಲ್ಲಿ ಮಹಾರಾಷ್ಟ್ರದಿಂದ, ಕರ್ನಾಟಕದಿಂದ, ತೆಲಂಗಾಣದಿಂದ ಬಂದಂಥ ಪೈಲ್ವಾನರ ಕುಸ್ತಿ ಸ್ಪರ್ಧೆ ಆಗ್ತದೆ. ಆ ಪೈಲ್ವಾನರಿಗೆ 2 ಲಕ್ಷ ಬಹುಮಾನ ಕೊಡುವಂಥ ವ್ಯವಸ್ಥೆ ಆಗ್ತದೆ. ಅದೇ ಸಾಯಂಕಾಲ ಸಂಸ್ಕೃತ ಕಾರ್ಯಕ್ರಮ ಗಂಜು ಕಲ್ಯಾಣ ಮಠದಲ್ಲಿ 29ನೇ ತಾರೀಕು ದಿನ ಸಾಯಂಕಾಲ ಸಂಸ್ಕೃತ ಕಾರ್ಯಕ್ರಮ ವೀರಾಂಜನೇಯ ಕಲ್ಯಾಣ ಮಠದಲ್ಲಿ ಆಗ್ತದೆ. 30ನೇ ತಾರೀಕು ದಿನ ಗಂಜು ಕಲ್ಯಾಣ ಮಠದಲ್ಲಿ ಸಂಸ್ಕೃತ ಕಾರ್ಯಕ್ರಮ ನಡೆಯುತ್ತದೆ. ಈ ಥರ 3 ದಿವಸನೂ ಇಂಥ ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ 300 ಕಾಪ್ ಸಮಾಜ. ಈ ಸಮಾಜ ಮಾಡುವಂಥ ಕಾರ್ಯಕ್ರಮನ ಇಡೀ ರಾಯಚೂರು ಜನ ಬಂದು ವೀಕ್ಷಣೆ ಮಾಡಬೇಕು, ನೋಡಬೇಕು ಅನ್ನೋ ಉದ್ದೇಶದಿಂದ ನಿಮ್ಮ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಯಾರೂ ಕೊಡೋದಿಲ್ಲ. APMCನವರು ನಮ್ಮ ಮಾರ್ಕೆಟ್ ರೈತರ ಕೆಲಸ ಮಾಡ್ತಾ ಇದ್ದೀವಿ. ಆ ಒಂದು ದೃಷ್ಟಿಯಿಂದ APMCನವರು 26 ವರ್ಷನೂ ಕೊಡ್ಕೊತ ಬಂದಿದ್ದಾರೆ. ಪ್ರತಿ ವರ್ಷವೂ 2 ಲಕ್ಷ ಕೊಡ್ತಾ ಇದ್ರು, 3 ಲಕ್ಷ ಕೊಟ್ಟರು. ಸಲ ಬೆಳ್ಳಿ ಹಬ್ಬ ಕಾರಣ 5 ಲಕ್ಷ ಕೊಟ್ಟಿದ್ರು. ಸರ್ಕಾರದಿಂದ ಸಹಾಯ ಕೇಳೋದಿಲ್ಲ. ಗೊತ್ತಿದೆ, ನಾವು
ಎಲ್ಲ ರಾಜಕೀಯ ನಾಯಕರು ಬಂದು ಕೇಳ್ತಾರೆ, ಸರ್ಕಾರದಿಂದ ಕೇಳುವಂತ ವ್ಯವಸ್ಥೆನೇ ಇಲ್ಲ. 300 ಕಾಪ್ ಸಮಾಜ ಅಷ್ಟೊಂದು ಗಟ್ಟಿಗೆ ಇದೆ ಖರ್ಚು ಮಾಡಲಿಕ್ಕೆ. ನಾವು ಮಾಡ್ತಾ ಇದ್ದೀವಿ. ಭಿಕ್ಷೆ ಬೇಡುವಂತ ಕೆಲಸ ಮಾಡೋದಿಲ್ಲ, ಅದು ಭಿಕ್ಷೆ ಆಗ್ತದೆ. ಅವ್ರ ಮುಂದೆ ಹೋಗಿ ಅವ್ರು ಹಾಕಿದಂತ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಮತ್ತೆ ರಾಜಕೀಯ ನಾಯಕರು ಬರ್ತಾರೆ, ಅಧಿಕಾರಿಗಳು ಬಂದು ಕುಂದಿರ್ತಾರೆ, ಅವಾಗ ಏನಾಗ್ತದೆ ಕಾರ್ಯಕ್ರಮ ಅದಾಗ್ತದೆ. ನೋಡ್ತಾ ಇದ್ದೀವಿ ಎಷ್ಟು ಜಯಂತಿಗಳು ಆಗ್ತವೆ, ಯಾವ ವ್ಯವಸ್ಥೆಯಲ್ಲಿ ಆಗ್ತವೆ, ನೀವು ನೋಡ್ತಾ ಇದ್ದೀರಿ. ಅದ್ಯಾರು ಜಯಂತಿ ಅವರು ಸರ್ಕಾರದ ಕಾರ್ಯಕ್ರಮ ಮಾಡ್ತಾರ, ಆ ಕಾರಣದಿಂದ ಯಾವ ಸಮಾಜ ಜನರು ಬರೋದಿಲ್ಲ. ನಾವು ಕೊಟ್ಟಂತ ಕಾರ್ಯಕ್ರಮ ಇದು. ನಮ್ಮ ಕಾರ್ಯಕ್ರಮ ನಮ್ಮ ಹಣದಿಂದ ಆಗ್ತದೆ. ಆ ಒಂದು ಅಭಿಮಾನ ಎಲ್ಲರಿಗೂ ಇರ್ತದೆ, ಎಲ್ಲರೂ ಭಾಗವಹಿಸ್ತಾರೆ. ಸರ್ಕಾರದಿಂದ ಬಂದಾಗ ಸರ್ಕಾರ ಕೊಟ್ಟದಪ್ಪ ಯಾರು ಮಾಡ್ತಾರೆ, ಅವ್ರು ಮಾಡ್ತಾರೆ, ಆ ಥರ ಆಗ್ತದೆ. ಆ ಒಂದು ದೃಷ್ಟಿಕೋನದಿಂದನೇ ನಾವು ಸರ್ಕಾರಕ್ಕೆ ಹೇಳೋದೇ ಇಲ್ಲ. 25ನೇ ವರ್ಷ ಸಮಾವೇಶ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಇದು ಆ ಕಾರ್ಯಕ್ರಮ ಆಗ್ತದೆ ಅನ್ನೋ ಉದ್ದೇಶದಿಂದ ನಿಮಗೆ ಮಾಹಿತಿ ಕೊಡ್ತೀವಿ. ಜನರೇ ಮಾಡ್ತಾರೆ, 300 ಕಾಪ್ ಸಮಾಜ 26ನೇ ವರ್ಷ ಮಾಡ್ತಾರೆ ಅನ್ನೋ ಉದ್ದೇಶ ರಾಯಚೂರು ಜನರು ಮುಗಿಸ್ಲಿಕ್ಕಾಗಿ. ನಮ್ಮಲ್ಲಿದ್ದಂಥ ಕಾಲೇಜ್ ಮಕ್ಕಳು, ಹೈಸ್ಕೂಲ್ ಮಕ್ಕಳಿಗೆ ಅವ್ರ ಸಲುವಾಗಲೂ ಎಲ್ಲ ಕಾಲೇಜ್ ಮಕ್ಕಳು, ಹೈಸ್ಕೂಲ್ ಮಕ್ಕಳು ಅವರು ಸಪ್ರೇಟ್ ಬಹುಮಾನ ಇರ್ತಾರೆ. ಮುಖ್ಯ, ಬಹಳ ಮುಖ್ಯ. ನಾವು ಕೊಡೋದು ಇಷ್ಟು, ಮಾಡೋದು ಇಷ್ಟು. ಯಾಕಂದ್ರೆ 3 ದಿವಸ ಎಲ್ಲ ಪೇಪರ್ನಲ್ಲೇ ನಮ್ಮ ಪ್ರಚಾರ ಇರ್ತದೆ. ಜನ ಹೇಳ್ತಾರೆ, ಏನಪ್ಪ ಯಾವ ಪೇಪರ್ ನೋಡೋದ್ರಿ, ಯಾವ ಪೇಪರ್ ನೋಡಿದ್ರೆ ನಾವು ಆ ಥರ ಆಗ್ತದೆ. ನಿಮ್ಮ 26 ವರ್ಷದಿಂದನೂ ಇವತ್ತಂದಲ್ಲ 26 ವರ್ಷದಿಂದನೂ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಬಹಳಷ್ಟು ಮುತುವರ್ಜಿ ವಹಿಸಿ ಮಾಡ್ತಾ ಇದ್ದೇವೆ. ಆನಂದ ಆಗ್ತದೆ. ಯಾವ ಪೇಪರ್ ನೋಡಬೇಕು ಆಗ ವ್ಯವಸ್ಥೆ ಆಗ್ತದೆ. ಮುಂದಿನ ಈ ವರ್ಷನೂ ಅದ್ಭುತವಾಗಿ ನಮ್ಮ ಕಾರ್ಯಕ್ರಮನ ಬರೆದು ಜನರಿಗೆ ಮುಟ್ಟಿಸಬೇಕಂತ ವ್ಯವಸ್ಥೆ ನೀವೆಲ್ಲ ಮಾಡಿರಿ ಅಂತ ಮತ್ತೊಂದು ಸತಿ ನೀವೆಲ್ಲಾಗ ಬೇರೆ ವಿನಂತಿ ಮಾಡಿಕೊಂಡು ನಾನು ಮಾಡ್ತಿದ್ದೇನೆ.